ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಹೃದಯಪೂರ್ವಕ ನಮಸ್ಕಾರಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸೂಪರ್ ಸ್ಟಾರ್ ಎಂದೇ ಹೆಸರಾಂತರಾಗಿರ್ತಕ್ಕಂತಹ ಉಪೇಂದ್ರ ರವರ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದ್ರೆ ಬನ್ನಿ ನಾವು ಉಪೇಂದ್ರ ರವರ ಪೂರ್ತಿ ಜೀವನ ಚರಿತ್ರೆಯನ್ನ ತಿಳಿದುಕೊಳ್ಳೋಣ. ಉಪೇಂದ್ರ ಅವರು 18/9/1968ರಲ್ಲಿ ಕುಂದಾಪುರದ ಸಮೀಪದಲ್ಲಿರುವಂತಹ ಕೋಟೇಶ್ವರದಲ್ಲಿ ಜನಿಸಿದರು. ಇವರು ಮಧ್ಯಮ ವರ್ಗದ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಇವರು ತಮ್ಮ ಮತ್ತು ಇತರರ ಚಿತ್ರಗಳಿಗೆ ಹಾಡುಗಳನ್ನು ಹಾಡಿದ್ದಾರೆ. 1992ರಲ್ಲಿ ಬಿಡುಗಡೆಯಾದ ತರ್ಲೆ ನನ್ ಮಗ ಚಿತ್ರದ ನಿರ್ದೇಶಕರಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಇದಕ್ಕೂ ಮುಂಚೆ ಕಾಶಿನಾಥ್ ಜೊತೆ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡುತ್ತಿದ್ದರು. ನಾಯಕ ನಟರಾಗಿ ಇವರ ಮೊದಲ ಚಿತ್ರ 1998ರಲ್ಲಿ ಬಿಡುಗಡೆಯಾದ ಎ. ಇವರ ಬಾಳ ಸಂಗಾತಿ ಪ್ರಿಯಾಂಕಾ ಉಪೇಂದ್ರ. ಇವರಿಗೆ ಇಬ್ಬರು ಮಕ್ಕಳಿದ್ದಾರೆ. ಬಸವನಗುಡಿಯ APS ಕಾಲೇಜಿನ ವಾಣಿಜ್ಯ ವಿಭಾಗದಲ್ಲಿ ಇವರು ವ್ಯಾಸಂಗ ಮಾಡುತ್ತಿರುವಾಗ ನಿರ್ದೇಶನದ ಗೀಳನ್ನು ಅಂಟಿಸಿಕೊಂಡು ಉಪ್ಪಿ ಕನ್ನಡದ ಹೆಸರಾಂತ ನಿರ್ದೇಶಕ ಕಾಶಿನಾಥ್ ಅವರ ಬಳಿ ಸಹಾಯ ನಿರ್ದೇಶಕರಾಗಿ ಕೆಲಸ ಮಾಡುತ್ತಿದ್ದರು. 1992ರಲ್ಲಿ ತೆರೆಗೆ ಬಂದ ತರ್ಲೆ ನನ್ ಮಗ ಚಿತ್ರದ ಮೂಲಕ ಸ್ವತಂತ್ರ ನಿರ್ದೇಶಕರಾದ ಉಪೇಂದ್ರ ಮುಂದೆ 1993ರಲ್ಲಿ ಒಂದು ಹಾರರ್ ಮೂವಿಯ ಚಿತ್ರದ ನಿರ್ದೇಶಕರಾದರು. 1995ರಲ್ಲಿ ಬಿಡುಗಡೆಯಾದ ಶಿವರಾಜ್ ಕುಮಾರ್ ಅಭಿನಯದ ಓಂ ಚಿತ್ರ ಇಡೀ ಭಾರತ ಚಿತ್ರರಂಗದಲ್ಲಿಯೇ ಹೊಸ ಸಂಚಲನ ಸೃಷ್ಟಿಸಿತು. ನಂತರ ಆಪರೇಷನ್ ಹಾಗೂ ಸ್ವಸ್ತಿಕ್ ಚಿತ್ರಗಳನ್ನು ನಿರ್ದೇಶಿಸಿದರು. 1998ರಲ್ಲಿ ತೆರೆಗೆ ಬಂದ ಎ ಚಿತ್ರವನ್ನು ನಿರ್ದೇಶಿಸಿ ಸ್ವತಃ ತಾವೇ ನಟಿಸಿ ನಾಯಕನಾಗಿಯೂ ಕನ್ನಡ ಚಿತ್ರರಂಗದಲ್ಲಿ ಪರಿಚಿತರಾದರು. ಮುಂದೆ ತೆರೆಗೆ ಬಂದ ಉಪೇಂದ್ರ ಚಿತ್ರವು ಹಲವಾರು ದಾಖಲೆಗಳನ್ನು ಬರೆಯಿತು. ಇವೆರಡು ಚಿತ್ರಗಳು ಕನ್ನಡದಲ್ಲಿ ಮಾತ್ರವಲ್ಲದೆ ತೆಲುಗು ಚಿತ್ರದಲ್ಲಿಯೂ ಶತದಿನ ಪೂರೈಸಿದವು. ಇಲ್ಲಿಂದ ಮುಂದೆ 10 ವರ್ಷಗಳ ಕಾಲ ನಿರ್ದೇಶನವನ್ನು ಬದಿಗಿಟ್ಟು ಉಪ್ಪಿ ಹಲವಾರು ಕನ್ನಡ ಚಿತ್ರರಂಗಗಳಲ್ಲಿ ಅಭಿನಯಿಸಿದರು. ಮುಂದೆ ಇವರು 2010ರಲ್ಲಿ ನಿರ್ದೇಶಿಸಿದ ಸೂಪರ್ ಮತ್ತು 2015ರಲ್ಲಿ ನಿರ್ದೇಶಿಸಿದ ಉಪ್ಪಿ 2 ಚಿತ್ರಗಳು ಶತದಿನ ಪೂರೈಸಿದವು. 2003ರಲ್ಲಿ ಉಪೇಂದ್ರ ಖ್ಯಾತ ನಟಿ ಪ್ರಿಯಾಂಕಾ ಅವರನ್ನು ಕೈ ಹಿಡಿದರು. 2018 ಮಾರ್ಚ್ನಲ್ಲಿ ಪ್ರಜಾಕೀಯ ಪಕ್ಷ ಸ್ಥಾಪನೆ ರಾಜಕೀಯವಾಗಿಯೂ ಸಕ್ರಿಯವಾಗಿದ್ದಾರೆ. ತಮ್ಮ ವಿಶಿಷ್ಟ ಆಲೋಚನೆಯ ಲಹರಿಗಳು ವಿಭಿನ್ನ ನಟನಾ ಶೈಲಿಗಳಿಂದ ಭಿನ್ನವಾಗಿ ನಿಲ್ಲುವ ಇವರು ಕನ್ನಡ ಚಿತ್ರರಂಗದಲ್ಲಿಯೇ ಅದ್ಭುತ ನಟರಾಗಿದ್ದಾರೆ. ಇವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರು ಕೂಡ ಆಗಿದ್ದಾರೆ. ಇನ್ನು ಉಪೇಂದ್ರ ಅವರು ನಿರ್ದೇಶಿಸಿರುವ ಒಂದಷ್ಟು ಸಿನಿಮಾಗಳನ್ನು ನೋಡೋಣ ಬನ್ನಿ. ತರ್ಲೆ ನನ್ ಮಗ, ಓಂ ಹಾಗೂ ಆಪರೇಷನ್ ಅಂತ ಎ, ಸ್ವಸ್ತಿಕ್, ಉಪೇಂದ್ರ ಸೂಪರ್, ಉಪ್ಪಿ 2. ಇನ್ನು ಉಪೇಂದ್ರ ಅವರು ಅಭಿನಯಿಸಿರುವಂತಹ ಕನ್ನಡ ಚಿತ್ರಗಳು ಯಾವುವು ಗೊತ್ತಾ? ಅನಂತನ ಅವತಾರ, ಆಪರೇಷನ್ ಅಂತ ಎ, ಉಪೇಂದ್ರ ಪ್ರೀತ್ಸೆ, H2O, ನಾಗರಹಾವು, ಸೂಪರ್ ಸ್ಟಾರ್, ನಾನು ನಾನೇ, ಹಾಲಿವುಡ್ ಹಾಗೂ ಕುಟುಂಬ, ರಕ್ತ ಕಣ್ಣೀರು, ಗೋಕರ್ಣ, ಓಂಕಾರ, ಗೌರಮ್ಮ, ಆಟೋ ಶಂಕರ, ನ್ಯೂಸ್, ಉಪ್ಪಿದಾದ, MBBS, ತಂದೆಗೆ ತಕ್ಕ ಮಗ, ಐಶ್ವರ್ಯ ಹಾಗೂ ಮಸ್ತಿ, ಅನಾಥರು, ಲವಕುಶ, ಬುದ್ಧಿವಂತ, ಮಸ್ತ್ ಮಜಾ ಮಾಡಿ, ದುಬೈ, ಬಾಬು, ರಜನಿ, ಸೂಪರ್, ಶ್ರೀಮತಿ, ಆರಕ್ಷಕ ಹಾಗೂ ಕಟಾರಿ ವೀರ, ಸುರಸುಂದರಂಗಿ, ಗಾಡ್ ಫಾದರ್, ಕಲ್ಪನಾ, ಟೋಪಿವಾಲಾ, ಬ್ರಹ್ಮ, ಸೂಪರ್ ರಂಗ, ಸಣ್ಣ ಸತ್ಯಮೂರ್ತಿ, ಉಪ್ಪಿ 2, ಕಲ್ಪನಾ 2, ಮುಕುಂದ ಮುರಾರಿ, ಉಪೇಂದ್ರ ಮತ್ತೆ ಬಾ. ಇದಿಷ್ಟು ಅವರು ನಟಿಸಿರ್ತಕ್ಕಂತಹ ಒಂದಷ್ಟು ಸಿನಿಮಾಗಳು. ಇನ್ನಷ್ಟು ಹಲವಾರು ಸಿನಿಮಾಗಳಲ್ಲಿ ಉಪೇಂದ್ರ ಅವರು ನಟಿಸಿ ಅದ್ಭುತ ಹೆಸರುಗಳನ್ನ ಗಳಿಸಿದ್ದಾರೆ. ಇನ್ನು ಉಪೇಂದ್ರ ಅವರು ಚಲನಚಿತ್ರದಲ್ಲಿ ಆಕ್ಟಿಂಗ್ ಮಾಡುವಾಗ ರಿಯಲ್ ತರಾನೇ ಮಾಡ್ತಾರೆ ಅಂತೇಳಿ ಅವರ ಅಭಿಮಾನಿಗಳು ಪ್ರೀತಿಯಿಂದ ಅವರಿಗೆ ರಿಯಲ್ ಸ್ಟಾರ್ ಉಪೇಂದ್ರ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಇವರಿಗೆ ಸಾಕಷ್ಟು ಜನ ಅಭಿಮಾನಿ ಬಳಗವೇ ಇದೆ. ಆದರೂ ಎಲ್ಲೂ ಕೂಡ ಇವರಿಗೆ ಅಭಿಮಾನಿ ಬಳಗವಿದೆ ಎಂದು ಕೂಡ ತೋರಿಸಿಕೊಂಡಿಲ್ಲ. ಹಾಗೆ ಇವರಿಗೆ ಉಪೇಂದ್ರ ಪ್ರಿಯಾಂಕಾ ಅವರು 2003ರಲ್ಲಿ ಮದುವೆಯಾಗಿ ಇವರು ಇಂದಿಗೂ ಕೂಡ ಬಹಳ ಉತ್ಸಾಹದಿಂದ ಹಾಗೆ ಖುಷಿಯಿಂದ ಜೀವನವನ್ನ ನಡೆಸ್ತಾ ಇದ್ದಾರೆ. ನೀವೇನಾದ್ರೂ ಉಪೇಂದ್ರ ಅವರ ಫ್ಯಾನ್ ಆಗಿದ್ದರೆ ದಯವಿಟ್ಟು ರೆಡ್ ಹಾರ್ಟ್ ಅನ್ನ ಕಮೆಂಟ್ ಮಾಡಿ. ಹಾಗೆ ಬನ್ನಿ ನಾವೆಲ್ಲರೂ ಸೇರಿ ಉಪೇಂದ್ರ ಅವರಿಗೂ ಹಾಗೂ ಅವರ ಕುಟುಂಬಕ್ಕೂ ಒಳ್ಳೆಯ ಯಶಸ್ಸು ಸಿಗಲಿ ಎಂದು ಆಶಿಸೋಣ. ಹಾಗೆಯೇ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ
ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತ ಧನ್ಯವಾದಗಳು.